ಯಾವ ಮುಸಲ್ಮಾನ್ ಮಂದಿ ಯಾವ ಮುಸಲ್ಮಾನರು ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡೋದು ಇವರು ನೋಡ್ಯಾರ? ಒಬ್ಬ ಮುಸಲ್ಮಾನ ವ್ಯಕ್ತಿ ಏನಾರೆ ಯಾರಿಗಾರ ಪತ್ರ ಬರ್ತಾನ, RSS ಬೇಡ, ಬಜರಂಗ ದಳ ಬೇಡ, ಹಿಂದೂ ಸಂಘಟನೆ ಬೇಡ, ಹೋರಾಟ ಮಾಡ್ಯಾರ, ಅದ್ರಾಗ ನಮ್ದು ಪಾಲದ್ರಿ ಬಸವನಗೌಡ ಪಾಟೀಲ್ ಯತ್ನಾಳು. RSS ದವರು ಯಾರೇ ಒಬ್ಬರೇ ಪ್ರಾಣ ಕೊಟ್ಟರ? ಯಾವ ಒಬ್ಬ ವ್ಯಕ್ತಿಯರೇ ಗೇಟ್ ಆಫ್ ಇಂಡಿಯಾದಾಗ ಹೆಸರದೇನ್ರಿ? ಯಾರದ್ರಿ? ಯಾವ ಮುಸಲ್ಮಾನ್ ಹಿಂದೂ ವಿರೋಧಿ ಅಲ್ಲ, ಯಾವ ಮುಸಲ್ಮಾನ್ RSS ವಿರೋಧಿ ಅಲ್ಲ. ಒಬ್ಬ ಮುಸಲ್ಮಾನರು ಹೇಳ್ಯಾನ RSS ಬ್ಯಾನ್ ಮಾಡಿರಿ, ಬಜರಂಗ ದಳ ಬ್ಯಾನ್ ಮಾಡಿರಿ, ನೀವು ಹೋಗಿ ನಮಾಜ್ ಮಾಡಬೇಡ್ರಿ ಅಂದ್ರೆ ನಮಾಜ್ ಒಂದೇ ಅದ? ಏನಾರ ಕೇಳಿದ್ರೆ ಅಜಾನ್ ಮಾಡಬೇಡ್ರಿ, ಮೈಕ್ ಬಂದ್ ಮಾಡಿರಿ ಅಂತಾರೆ. ಕರ್ನಾಟಕ ಸ್ಟೇಟ್ ಸಂಬಂಧ ಏನು ಅಂಗ್ರೇಜ್ದವರು ದಾಳಿ ಮಾಡತ್ತಿದ್ರು, ಫಸ್ಟ್ ಹೋರಾಟಗಾರ ಯಾರು ಅಂದ್ರೆ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು. ಅವ್ರಿಗೆ ಸಾವು ಕಾರಣ ಯಾರು? ಅವ ಮುಸಲ್ಮಾನ್ ಮಂದಿನೇ ಮೀರ್ ಸಾದಿಕ್ ಅಂತಾರೆ. ಆವಾಗೂ ಮೀರ್ ಸಾದಿಕ್ ಇದ್ರು, ಈಗೂ ಮೀರ್ ಸಾದಿಕ್ ಅದಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೊಡ್ತಾ, ಇವತ್ತು ಮಾಧ್ಯಮ ಗೋಷ್ಠಿ ಕರೆಸೋದು ಉದ್ದೇಶ ಏನಂದ್ರ, ನಮ್ಮ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲವು ದಿನದಿಂದ ಕಾಣೆ ಆಗ್ಯಾರ. ಅವರು ನಗರದಲ್ಲಿ ಯಾವ ಕಾರ್ಯನೂ ಮಾಡ್ತಾ ಇಲ್ಲ. ಎಲ್ಲಿ ನೋಡ್ತಿರ, ಎಲ್ಲಿದ್ದೀರಿ? ಕೊಪ್ಪಳದಾಗ. ಎಲ್ಲದಾರ ನಮ್ಮ ಶಾಸಕರು ಅಂದ್ರೆ ಗುಲ್ಬರ್ಗದಾಗ, ಎಲ್ಲದಾರ ಅಂದ್ರೆ ಬೆಳಗಾವದಾಗ, ಎಲ್ಲದಾರ ಅಂದ್ರೆ ಬೆಂಗಳೂರದಾಗ. ಇವ್ರಿಗೆ ಬಿಜಾಪುರ ನಗರ ಜನರು ಆರಿಸಿ ತಂದಿ ಸೋಣಸೌಧದಾಗ ನಮ್ಮ ಧ್ವನಿ ಎಬಸ್ತಾರ ಅಂತೇಳಿ ಇವ್ರಿಗೆ ಆರಿಸಿ ಕಳಿಸ್ಯಾರ. ಆದ್ರೆ ಇವ್ರು ಏನ್ ಮಾಡ್ಲತ್ತಾರ ಅಂದ್ರ, ಯಾವ್ದಾರೇ ಒಂದು ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಸುವರ್ಣಸೌಧ ಆಗ್ಲಿ ವಿಧಾನಸೌಧದಾಗಲಿ ಏನಾರೇ ಪರ್ಟಿಕ್ಯುಲರ್ ಒಂದೇ ರಾಜಕೀಯ ಮಾಡಕ್ಕ ಏನಾರೇ ಒಂದೇ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ಕೊತ ಬರ್ಲತ್ತಾರ. ಇವತ್ತು ಇವರು ಮೊನ್ನೆ ಏನ್ ಮಾಡ್ಯಾರಂದ್ರ, ನಮ್ಮ ಕರ್ನಾಟಕ CM ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಮುಖಾಂತರ ಒಂದು ಲೆಟರ್ ಕಳಿಸ್ಯಾರ. ಏನಂದ್ರ, ಮುಸಲ್ಮಾನ್ ಸಮಾಜದವರಿಗೆ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಕ್ ಅನುಮತಿ ನೀಡಬೇಡ್ರಿ. ಯಾವ ಮುಸಲ್ಮಾನ್ ಮಂದಿ ಯಾವ ಮುಸಲ್ಮಾನರು ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡೋದು ಇವರು ನೋಡ್ಯಾರ? ಕೆಲವು ಸಂದರ್ಭ ಬಂದಾಗ ಏನು ಇವರು JDS ದಾಗ ಇಲೆಕ್ಷನ್ ಇದ್ದಾಗ ಈ ಬಿಜಾಪುರ ನಗರ ಇಲ್ಲ, ಇಡೀ ಕರ್ನಾಟಕದವರಿಗೆ ಎಲ್ಲರಿಗೂ ಗೊತ್ತದ. ಆ ಸೋಷಿಯಲ್ ಮೀಡಿಯಾ, ಈ ಏನು ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ಎಲ್ಲ ಇದು ಫೋಟೋಸು ವಿಡಿಯೋ ವೈರಲ್ ಆಗ್ಲತ್ತವು. ಏನು ಇವರು ಟಪ್ಕಿ ಹಾಕ್ಕೊಂಡಾರ, ಏನು ಇವ್ರದ್ದು ಶುರುಕುಂಬ ಹಂಚಲತ್ತಾರ, ಏನು ಮುಸಲ್ಮಾನ್ ಸಮಾಜ ಮಂದಿ ಮನ್ಯಾಗ ಇವರು ಊಟ ಬಿರಿಯಾನಿ ತಿನ್ನತ್ತಾರ, ಎಲ್ಲ ಸೋಷಿಯಲ್ ಮೀಡಿಯಾದಾಗ ಎಲ್ಲರಿಗೂ ಗೊತ್ತದ. ಏನು ಕರ್ನಾಟಕ ರಾಜ್ಯದ 7 ಕೋಟಿ ಜನರು ಅದಾರ, ಅವ್ರು ಎಲ್ಲರಿಗೆ ಗೊತ್ತೈತಿ ಇವರು ಏನದಾರ ಹೆಂಗೆ ಅದಾರ ಅಂತೇಳಿ. ಈಗ ಗುಲ್ಬರ್ಗ ಮಂತ್ರಿಯವರು ಏನು ಖರ್ಗೆ ಸಾಹೇಬರು ಏನು ಪತ್ರ ಬರೆದಿದ್ರು, ಅವ್ರದ್ದು ಏನೋ ವೈಯಕ್ತಿಕ ವಿಚಾರ ಏನದ, ಅದು ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತು. ಅವ್ರು ಯಾಕೆ ಪತ್ರ ಬರೆದು, ಅವ್ರು ಯಾಕೆ ಅವ್ರಿಗೆ RSS ಶಾಖದಿಂದ ಅವ್ರಿಗೆ ಏನು ತರಾಸದ? ಒಬ್ಬ ಮುಸಲ್ಮಾನ ವ್ಯಕ್ತಿ ಏನಾರೇ ಯಾರಿಗಾರ ಪತ್ರ ಬರ್ತಾನ, RSS ಬೇಡ, ಬಜರಂಗ ದಳ ಬೇಡ, ಹಿಂದೂ ಸಂಘಟನೆ ಬೇಡ, ಯಾವ್ದಾರ ಹಿಂದೂ ವಿರೋಧಾಗಿ ಒಂದರೆ ಭಾಷಣ ಮಾಡ್ಯಾರ. ಪ್ರತಿಯೊಂದು ವಿಷಯದೊಳಗೆ ಏನ್ ಹೇಳ್ತಾರಂದ್ರ, ಹಿಂದೂ ಮುಸಲ್ಮಾನ್ ಎಲ್ಲ ಬಾಯಿ ಬಾಯಿ. ಈಗ ನಮ್ಮ ಈ ಮಾತು ಎಲ್ಲ ಭಾಳ ಮಂದಿ ಲೀಡರ್ಗಳು ಇರ್ತಾರೆ, ಮತ್ತು ಬಸವನಗೌಡ ಪಾಟೀಲ್ ಅವರು ಹೇಳ್ತಾರೆ, ಹಿಂದೂ ಖತರೆ ಮೇ ಹಿಂದೂ ಖತರೆ ಮೇ ಅಂತೇಳಿ. ನಾ ಹಿಂದೂ ಖತರೆ ಮೇ ನಾ ಮುಸಲ್ಮಾನ್ ಖತರೆ ಮೇ. ಈ ಆ್ಯಕ್ಟಿವಿಟೀಸ್ ನೋಡ್ಲಾಕತ್ತಂದ್ರೆ, ಈ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಏನು ಖತರೆ ಮೇ. ಈ ಸಂದರ್ಭದಲ್ಲಿ ಈ ಮಾತು ಹೇಳ್ಬೇಕಾಗ, ಯಾಕಂತಂದ್ರ ಈ ನಗರ ಶಾಸಕರಿಗೆ ನಾವು ಎಷ್ಟೋ ಅವ್ರಿಗೆ ನಾವು ಹೇಳಿದ್ರು ಅವರು ಒಂದು ಮಾತು ಕೇಳಾಗತ್ತಿಲ್ಲ. ಕೆಲವೊಬ್ರು ಲೀಡರ್ಸ್ಗಳು ಹೇಳ್ಯಾರ, ಅವರು ನಗರ ಶಾಸಕರಿಗೆ ತಲೆಗೆ ಮತ್ತು ನಾಲಿಗೆ ಏನು ಸಂಬಂಧ ಇಲ್ಲ ಅಂತೇಳಿ, ಅವ್ರಿಗೆ ಬಾಯಿಗೆ ಏನ್ ಬರ್ತದ ಅವರು ಹೇಳಿಬಿಡ್ತಾರ. ಈಗ ನಗರ ಶಾಸಕರು ಒಬ್ಬ ಜನಪ್ರಿಯ ಶಾಸಕರಾಗ್ಯಾರ. ಅವರಿಗೆ ಬಿಜಾಪುರ ನಗರ ವೋಟರ್ಸು ವೋಟ್ ಹಾಕಿ ತಮ್ಮ ಏನು ಅಧಿಕಾರ ಮೂಲಭೂತ ಸೌಲಭ್ಯ ಅವ್ರಿಗೆ ಏನು ಮಾತು ಎಬಸ್ಬೇಕಂತೇಳಿ ಅವ್ರಿಗೆ ಶಾಸಕ ಮಾಡಿ ಕಳಿಸ್ಯಾರ. ಆದ್ರೆ ಇವ್ರು ಏನ್ ಮಾಡ್ತಾರ, ಬರೇ ಜಾತಿ ರಾಜಕಾರಣ ಮಾಡುದು, ಬರೇ ಏನಿಲ್ಲ ಅವ ಹಂಗದನ್ ಇವ ಹಂಗದನ್, ಅವ ಹಂಗ್ ಮಾಡ್ದ, ಮುಸಲ್ಮಾನ್ ಹಿಂಗ, ಟಿಪ್ಪು ಸುಲ್ತಾನ್, ಔರಂಗಜೇಬ್, ಅದು ಇದು ಅಂತೇಳಿ. ಈ ನಗರ ಶಾಸಕರವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀವಿ. ನಗರ ಶಾಸಕರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಭಾರತ ದೇಶದಾಗ ಬೈ ಚಾನ್ಸ್ ಉಳ್ಕೊಂಡಿಲ್ಲ, ಬೈ ಚಾಯ್ಸ್ ಉಳ್ಕೊಂಡಿವಿ. ಏನತ್ತಂದ್ರ, ನಾವು ಈ ಭಾರತ ದೇಶದಾಗ ನಮ್ದು ಹಳಿ ಕಾಲದ ನಮ್ಮ ರಾಜ ಮಹಾರಾಜದವರು ಕಟ್ಟಿದ್ದು ಇಮಾರತ್ಗಳು ಅದಾವ. ನಮ್ಮ ತಾತ ಮುತ್ಯಾನಿಗಿಟ್ ಮುತ್ಯ ಅವರೆಲ್ಲ ಗೋರಿಗಳು ಅದಾವ. ಅದ್ರ ಸಂಬಂಧ ನಾವು ಬೈ ಚಾಯ್ಸ್ ಉಳ್ಕೊಂಡಿವಿ. ಇಲ್ಲಾಂದ್ರೆ ಅವ್ರಿಗೂ ನೀವು ಅಂತೀರಿ ನಿಮ್ಗೆ ಗಾಂಧೀಜಿ ಮಾಡಿಕೊಟ್ಟಿದ್ದ ಹೋಗ್ರಿ ಅಂತೇಳಿ. ಆ ಪಾಕಿಸ್ತಾನ ತೊಗೊಂಡು ನಾವೇನು ಮಾಡೋಣ್ರಿ? ನಿಮ್ಗೆ ಭಾಳ ಅಷ್ಟು ಇಷ್ಟ ಇದ್ರೆ ನೀವೇ ಹೋಗ್ರಿ. ಒಬ್ಬ ನರೇಂದ್ರ ಮೋದಿಜಿ ಅವರು ಹೋಗಿ ಬಿರಿಯಾನಿ ತಿಂದು ಬಂದಾರ, ನೀವು ಹೋಗಿ ತಿನ್ಬರ್ರಿ. ನಿಮ್ಗೆ ಯಾರು ಬ್ಯಾಡ ಅಂದಾರ? ನೀವು
ಈಗ ಭಾರತ ದೇಶದಾಗ ಯಾಕೆ ಮುಸಲ್ಮಾನ್ ಮಂದಿ ಇರ್ತಾರೆ, ಅವ್ರಿಗೆ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಒಂದು ಉದಾಹರಣೆ ಹೇಳ್ತೀನಿ ರೀ. ಜಲಿಯಾವಾಲಾ ಬಾಗ್ ಆಯಿತು, ಭಾರತ ದೇಶದಾಗ ಏನು ಸ್ವತಂತ್ರ ಹೋರಾಟ ಮಾಡತ್ತಿದ್ರು ಆವಾಗ ಜಲಿಯಾವಾಲಾ ಬಾಗ್ ಆಯಿತು. ಆವಾಗ ಜನರಲ್ ಡಯರ್ ಎಲ್ಲರಿಗೆ ಶೂಟ್ ಮಾಡು ಆರ್ಡರ್ ಕೊಟ್ಟ. ಎಷ್ಟೋ ಮಂದಿಗೆ ಕೊಂದವ ಜನರಲ್ ಡಯರ್. ಕೊಂದಿದ ಮ್ಯಾಗ ಒಬ್ಬ ಏನು ಜನರಿಗೆ ಹುಡ್ಕಾಳಕ್ಕೆ ಬಂದಾಗ ಮುಸಲ್ಮಾನ್ ಮಂದಿಯವರು ಅವ್ರಿಗೆ ದಾಂಧೆ ಮಾಡಿ ಓಡಿ ಹೊಂಟಿದ್ರು, ಅದರ ಸಂಬಂಧ ಜನರಲ್ ಡಯರ್ ಫೈರಿಂಗ್ ಮಾಡ್ದ ಅಂತೇಳಿ ಒಬ್ಬ ಮುಸಲ್ಮಾನ್ ಯುವಕ ಬಂದು ಏನು ಹೇಳ್ದ, ನೀವು ಎಲ್ಲರಿಗೆ ಚೆಕ್ ಮಾಡಿರಿ, ಒಬ್ಬ ಮುಸಲ್ಮಾನ್ ಯುವಕನಿಗೆ ಬೆನ್ನಿಗೆ ಗುಳಿಗೆ ಹತ್ತಿರ ನಾವು ಈ ಸ್ವತಂತ್ರ ಹೋರಾಟ ಒಳಗೆ ಭಾಗಿಯಾಗಲ್ಲ, ಬಿಟ್ಬಿಡ್ತೀವಿ, ನಾವು ನಮ್ಮ ಪಾಲಿಗೆ ಸುಮ್ಮಿರ್ತೀವಿ ಅಂತೇಳಿ. ಎಷ್ಟೋ ದಿವಸ ಅವ್ರಿಗೆಲ್ಲರಿಗೆ ಚೆಕ್ ಮಾಡಿದಾಗ ಪ್ರತಿಯೊಂದು ಮುಸಲ್ಮಾನ್ ಏನು ಶಹೀದ್ ಆಗಿದ್ರಲ್ಲ ಅವ್ರಿಗೆಲ್ಲರಿಗೆ ಎದಾಗ ಗುಂಡು ಹತ್ತಿತ್ತು, ಬೆನ್ನಾಗ ಯಾವ ಗುಂಡೆ ಹತ್ತಿಲ್ಲ. ಅಂತ ಸ್ವತಂತ್ರ ಇದು ಹೋರಾಟ ಮಾಡ್ಯಾರ. ಅದ್ರಾಗ ನಮ್ದು ಪಾಲದ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಈಗ RSSಗೆ ಬ್ಯಾನ್ ಮಾಡ್ರಿ ಅಂದ್ರೆ ನಿಮಗೆ ಬ್ಯಾನೇ ಆಯ್ತು. ಈ ಸ್ವತಂತ್ರ ಸಿಗ್ಬೇಕಾದ್ರೆ RSS ದವರು ಯಾರೇ ಒಬ್ಬರೇ ಪ್ರಾಣ ಕೊಟ್ಟರ? ಯಾವ ಒಬ್ಬ ವ್ಯಕ್ತಿ ಗೇಟ್ ಆಫ್ ಇಂಡಿಯಾದಾಗ ಹೆಸರದೇನ್ರಿ ಯಾರದ್ರಿ? ಅಲ್ಲಿ ಹೋದ್ರಿ ಎಲ್ಲ ಮುಸಲ್ಮಾನ್ ಮಂದಿನೇ ಸಿಗ್ತಾರೆ. ಮುಸಲ್ಮಾನ್ ಜನರು ಹೆಸರೇ ಅದ ಗೇಟ್ ಆಫ್ ಇಂಡಿಯಾದಾಗ. ಯಾರು ಒಬ್ಬರ RSS ಅದ್ರಿ? ನಾವು RSS ದವ್ರು ಕೆಟ್ಟದಾರ. ಅವರು RSS ರಾಷ್ಟ್ರೀಯ ಸ್ವಯಂ ಸೇವಕ ಅಂತೇಳಿ ದೇಶ ಆಜಾದ್ ಆಗುವುದಿಂದ ಮೊದ್ಲಿಂದ ಅವರು ಶಾಖ ಮಾಡತ್ತಾರ, ಸಂಘಟನೆ ನಡೆಸ್ಯಾರ. ನಾವು ಯಾರ ಮ್ಯಾಗ ನಾವು ಯಾರು ಪರವನ್ನು ಮಾತಾಡಲ್ಲ, ಯಾರು ವಿರೋಧವ್ರು ಮಾತಾಡಂಗಿಲ್ಲ. ನಮ್ದು ಏನದ ಅಂದ್ರೆ ನೀವು ಪ್ರತಿಯೊಂದು ವಿಷಯ ತಗೊಂಡ್ಬಂದ ಈ ಬರೀ ಮುಸಲ್ಮಾನ್ ಸಮಾಜಕ್ಕೆ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಒಂದ್ ಕೆಲಸ ಮಾಡ್ರಿ, ನಾವು ಈ ವೇದಿಕೆ ಮುಖಾಂತರ ಈ ಮಾಧ್ಯಮ ಮುಖಾಂತರ ನಿಮ್ಗೆ ಒಂದು ಮನವಿ ಮಾಡ್ಕೋತೀವಿ. ಅಷ್ಟ ನಿಮ್ಗೆ ಏನಾರೇ ಮನಸ್ಸೊಳಗೆ ದೋಷ ಇದ್ರ ನೀವು ನೇರಾಗಿ ಬರ್ರಿ, ನಾವು ಕೂಡಿ ಚರ್ಚೆ ಮಾಡೋಣ. ನಿಮ್ ಮನಸ್ಸೊಳಗೆ ಏನೇನ ಕೆಟ್ಟ ಇದು ಅದಲ್ಲ ಮುಸಲ್ಮಾನ್ ಸಮಾಜದಿಂದ ನಾವು ಎಲ್ಲ ಹೊರಗೆ ತೆಗಿತೀವಿ. ನಾವು ಕ್ಲಿಯರಿಫಿಕೇಶನ್ ಕೊಡ್ತೀವಿ ನಿಮ್ಗೆ. ಯಾವ ಮುಸಲ್ಮಾನ್ ಹಿಂದೂ ವಿರೋಧಿ ಅಲ್ಲ, ಯಾವ ಮುಸಲ್ಮಾನ್ RSS ವಿರೋಧಿ ಅಲ್ಲ. ಒಬ್ಬ ಮುಸಲ್ಮಾನರು ಹೇಳೋಣ RSS ಬ್ಯಾನ್ ಮಾಡ್ರಿ, ಭಜರಂಗ್ ದಳ ಬ್ಯಾನ್ ಮಾಡ್ರಿ, ಸಂಘ ಸಂಸ್ಥೆ ಇವರು ಪರ್ಟಿಕ್ಯುಲರ್ ಸಂಘಟನಾ ಸಂಸ್ಥಾದವ್ರಿಗೆ ಸಾರ್ವಜನಿಕ ಸ್ಥಳದಲ್ಲಿ ಯಾರು ತಮ್ಮ ಚಟುವಟಿಕೆ ಮಾಡಬೇಡ್ರಿ ಅಂತೇಳಿ CM ಅವರು ಆದೇಶ ಮಾಡ್ಯಾರ. ಅದು ಎಲ್ಲಾರ್ಗೆ ಆಯ್ತು. ಎಲ್ಲಾ ಸಮಾಜ ಒಳಗೆ ಏನು ಸಂಘಟನೆ ಆದಲ್ಲ ಅವ್ರು ಎಲ್ಲಾರ್ಗಿ ಇದು ಲಾಗು ಆಗ್ತದೆ. ನೀವು ಹೋಗಿ ನಮಾಜ್ ಮಾಡಬೇಡ್ರಿ ಅಂದ್ರೆ ನಮಾಜ್ ಒಂದೇ ಅದ. ಏನಾರ ಕೇಳಿದ್ರೆ ಅಜಾನ್ ಮಾಡಬೇಡ್ರಿ, ಮೈಕ್ ಬಂದ್ ಮಾಡ್ರಿ ಅಂತ. ಅಜಾನ್ ಅರ್ಥ ಏನು ಅಂದ್ರ ನಮ್ಮ ಮುಸಲ್ಮಾನ್ ಮಂದಿಗೆ ಮೊದಲ ಅಷ್ಟು ಪಾಪ್ಯುಲೇಷನ್ ಇದ್ದಿದ್ದಿಲ್ಲ, ದೂರ ಮನಿ ಇದ್ದಿದ್ದಿಲ್ಲ, ಸಮೀಪ ಈಗ ದೂರ ಮನೆಯಾಗ ದೂರ ತನಕ ಕೇಳಲಿ, ಎಲ್ಲಾರು ದೇವರ ಧ್ಯಾನ ಮಾಡಕ್ ಬರ್ಲಿ ಅಂತೇಳಿ. ಈಗ ನೋಡ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವು ಹಿಡಿದಂದ್ರೆ ತಲೆಗೆ ನಾಲ್ಗಿಗೆ ವ್ಯತ್ಯಾಸ ಇಲ್ಲ. ಇವ್ರು ಹೇಳ್ತಾರ ಸಾರ್ವಜನಿಕ ಜಾಗದ ಬಳಿ ಮತ್ತು ಸರ್ಕಾರಿ ಕಚೇರಿಯಲ್ಲಿ ನಮಾಜ್ ಮಾಡಬೇಡತ್ತೆ. ಈಗ ನಾವು ಒಬ್ಬೊಬ್ಬರು ಹೇಳೋಣ ಸರ್ಕಾರಿ ಕಚೇರಿ ನೀವು ಪೂಜೆ ಮಾಡಬೇಡ್ರಿ ಅಂತ ಯಾರು ಹೇಳ್ಯಾರೇನ್ರಿ? ಇಲ್ಲ. ಅವ್ರು ತಮ್ಮ ಏನು ಅವ್ರದ್ದು ಧರ್ಮದ ಪ್ರಕಾರ ಅವ್ರು ಪೂಜಾ ಮಾಡ್ತಾರ. ನಮಾಜಲ್ಲಿ ಸರ್ಕಾರಿ ಕಚೇರಿ ಮಾಡಕ್ಕೆ ನಮ್ಗೆ ಅನುಮತಿ ಇಲ್ಲ. ಪರ್ಟಿಕ್ಯುಲರ್ ಒಂದು ಜಾಗದ ಪವಿತ್ರ ಜಾಗ ಮಾಡ್ಯಾರ ಮುಸ್ಲಿಂ ಸಮಾಜದಾಗ, ಅದೇ ಜಾಗದ ಬಳಿ ಹೋಗಿ ನಮಾಜ್ ಮಾಡ್ಬೇಕು. ನಾವು ಅಜೇ ಜಾಗದ ಬಳಿ ಹೋಗಿ ಎಲ್ಲಾರು ಕೂಡ್ಕೊಂಡ ಮಸೂತಿಯಾಗಿ ನಿತ್ಯ ನಮಾಜ್ ಮಾಡ್ಬೇಕು. ಹಂಗಿತ್ತರ ಮತ್ತೆ ಸರ್ಕಾರಿ ಕಚೇರಿ ಒಳಗೆ ಎಲ್ಲರೂ ನಮಾಜ್ ಮಾಡ್ತಿದ್ರು. ಸರ್ಕಾರಿ ಕಚೇರಿ ಒಳಗೆ ನಮಾಜ್ ಆಗಲ್ಲ. ಬರೇ ಪ್ರತಿಯೊಂದು ಏನದಲ್ಲ ಹಿಂದೂ ಸಮಾಜದವರು ಪೂಜಾ ಮಾಡ್ತಾರೆ. ಅದಕ್ಕೆ ನಾವು ಬೆಂಬಲಿಸ್ತೀವಿ, ಮಾಡ್ರಿ ಪೂಜಾ ಅಂತೀವಿ. ಯಾರು ಬೇಡ ಅಂತಾರ್ರಿ? ಈಗ ನೋಡ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ಒಳಗೆ ಪಾಪ್ಯುಲರ್ ಯಾಕೆ ಆಗ್ಲತ್ತಾರಂದ್ರ ಒಬ್ಬ ಮಾಜಿ CM ಮತ್ತು ಮಾಜಿ CM ಮಗನ ಮ್ಯಾಗ ಆರೋಪ ಮಾಡತ್ತಾರ. ಏನತ್ತೇಳಿ ಕುಟುಂಬ ರಾಜಕಾರಣಿ ಬಂದ್ ಮಾಡ್ರಿ ಅಂತಾರೆ. ಮತ್ತು ಅವರು ಬೇರೆ ಕಡೆ ತಿರುಗಾಡತ್ತಾರ. ಇವರು ಮಗ ಏನದ್ರಲ್ಲಿ ತಮ್ಮ ಮಗನಿಗೆ ಎಲ್ಲರ ಕಡೆ ಕಳಿಸ್ಲತ್ತಾರ. ಮತ್ತು ಇದು ಕುಟುಂಬ ರಾಜಕಾರಣಿ ಅಲ್ಲ. ತಾವು ಮಾಡಿದ್ರೆ ಕರೆಕ್ಟ್, ಮತ್ತೊಬ್ರು ಮಾಡಿದ್ರೆ ತಪ್ಪು. ನೋಡ್ರಿ ಬಿಜಾಪುರದವರು ಎಷ್ಟು 8 ಮತಕ್ಷೇತ್ರ ಶಾಸಕರು ಅದಾರಲ್ಲ, ತಮ್ಮ ಮಕ್ಕಳಿಗೆ ತಯಾರು ಮಾಡ್ತಾರ. ಅವರೇ ಶಾಸಕ ಆಗ್ಬೇಕು, ಅವ್ರ ಮಕ್ಕಳಿಗೆ ಶಾಸಕ ಆಗ್ಬೇಕು, ಅವರೇ ಎಲ್ಲಾರು ಅವ್ರೇನ್ ಅದಾರಲ್ಲ ಅವ್ರ ಕುಟುಂಬದವ್ರು ಅವರೇ ಆಗ್ಬೇಕು. ಒಬ್ಬ ಬಡ್ರ ಮನುಷ್ಯ ಏನದಲ್ಲ ರಾಜಕೀಯ ಒಳಗೆ ಬರಬಾರ್ದು. ಇವ ಶಾಸಕ ಆಗೋದ್ರ ಬಿಡ್ರಿ, ಒಂದು ಲೀಡರ್ಗೆ ಮಾಡಕ್ ಕೊಡಲ್ಲ ಇವರು. ಇಲ್ಲ ನೋಡ್ರಿ, ಇದು ಆರೋಪ ನಿಮ್ಮದು ಕರೆಕ್ಟ್ ಅದ. ಏನಂತೇಳಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೀವು ಎಷ್ಟೋ ಫೋಟೋಗಳು ನೋಡಿರಿ. ಅವರು ಟಪ್ಗೆ ಹಾಕೊಂಡ್ರ ಮತ್ತು ಮುಸಲ್ಮಾನ್ ಮಂದಿ ಊಟ ಮಾಡತ್ತಾರ. ಈ ಮುಸಲ್ಮಾನ್ ಸಮಾಜದವರು ಬೆಳಕಿಗೆ ಇವರು ಸಪೋರ್ಟ್ ಮಾಡೋಂಗಿಲ್ಲ, ಅವ್ರ ಜೊತೆಗೆ ನಿಂದ್ರಂಗಿಲ್ಲ. ರಾತ್ರಿ ಹೋಗ್ತಾರೆ ಅವ್ರ ಮನೆಗೆ 11 ಗಂಟೆ ಆದ ನಂತರ ಹೋಗಿ ಬೆಟ್ಟಾಗ್ತಾರೆ. ನೋಡ್ರಿ ನಮ್ಮ ಮಂದ್ಯಾಗು ಮುಸ್ಲಿಂ ವಿರೋಧಿಗಳು ಮುಸಲ್ಮಾನೇ ಅದಾರ. ಇದರ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಒಳಗ್ರಿ ಮುಸಲ್ಮಾನ್ ಸಮಾಜ ಒಬ್ಬ MLA ಇದ್ದ. ಆ ರನ್ನಿಂಗ್ MLA ಟಿಕೆಟ್ ಕಟ್ ಮಾಡಿ ಮತ್ತೊಬ್ಬರು ಮುಸಲ್ಮಾನ್ ಮಂದಿ ಕೊಡ್ತಾರಂದ್ರೆ ಇದರ ಅರ್ಥ ಏನು? ಮುಸಲ್ಮಾನ್ಗೆ ಇರೋದು ಮುಸಲ್ಮಾನ್ಗೆ ನಿಂದ್ರಿಸ್ಯಾರ ಇವರು. ನೋಡ್ರಿ ಕರ್ನಾಟಕ ರಾಜ್ಯ CM ಅವರು CM ಸಿದ್ದರಾಮಯ್ಯ ಮ್ಯಾಗ ಒಂದು ಆರೋಪವನ್ನು ಬರಾಕತ್ತಿತ್ತು. ಏನು? ಮೂಢ ಹಗರಣ, ಎಷ್ಟೋ ಎಕರೆ ಇವರು ಭೂಮಿ ಕಬ್ಜಾ ಮಾಡಿರತ್ತೇಳಿ. ಆ ವಿಷಯಕ್ಕೆ ಡೈವರ್ಟ್ ಮಾಡೋಕ್ಕೆ ಇವರು ವಕಫ್
ಇದು ಎಬ್ಸಿದ್ರು. ಇವರು ಬಸನಗೌಡ ಪಾಟೀಲ್ ಅವರು ನಾಟಕ ಮಾಡಿದರು. ಇಲ್ಲಿ ನಿಂದ್ರೋದು ಮಕ್ಕಳದು ಮಾಡೋದು ಬರೀ ಯಾವ ಸೋಷಲ್ ಮೀಡಿಯಾ ಚಾಲು ಮಾಡಿದ್ರೆ ಬರೀ ಬಸನಗೌಡವರು ವಕಫ್ ವಿರೋಧಿ, ಬಸನಗೌಡರು ವಕಫ್ ವಿರೋಧಿ. ಮತ್ತು ಅವಾಗ ಇವ್ರು ಯಾಕೆ ಮಾಡಿದಾರಂದ್ರೆ ನಮ್ಮ ಮಂತ್ರಿ ಆದ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಯೊಂದು ಡಿಸ್ಟಿಕ್ಕಿಗೆ ವಿಸಿಟ್ ಮಾಡಿ ಈ ಡಿಸ್ಟಿಕ್ ಒಳಗೆ ವಕಫ್ ಪ್ರಾಪರ್ಟಿ ಇಟ್ಟು ಎಕರೆ ಅದ ಅತ್ತಡಿ ಸುಳ್ಳು ಯಾರ್ದಾರ ಹೊಲದ ಮ್ಯಾಗ ವಕಫ್ ಅತ್ತಡಿ ಪ್ರಿಂಟ್ ಮಾಡತ್ತಿದ್ರು. ಆಮ್ಯಾಗ ಇವರು ಮತ್ತೆ ಹೊಳ್ಳಿ ತೊಗೊಂಡ್ರು, ಅದು ಆಸ್ತಿ ನಮ್ದಲ್ಲ ತಪ್ಪಲಿಂದ ಪ್ರಿಂಟ್ ಆಗಿದೆ ಅಂತೇಳಿ. ಇದು ಏನಿಲ್ಲ ರೀ, BJP ಕಾಂಗ್ರೆಸ್ ಅವ್ರದ್ದು ಕೂಡಿ ಏನು ರಾಜಕೀಯ ಮಾಡ್ಲಾಕತ್ತಾರ. CM ಸಿದ್ದರಾಮಯ್ಯ ಅವ್ರ ಮ್ಯಾಗ ಏನು ಮೂಢ ಹಗರಣ ಪ್ರಕರಣ ಏನು ಭಾಳ ವೈರಲ್ ಆಗ್ಲತ್ತಿದ್ದು ಅದು ಮುಚ್ಚಲಾಕ ಇವರು ಬರೀ ನಾಟಕ ಮಾಡ್ಯಾರ ಅಷ್ಟೇ. ನಾ ಅದೇ ಹೇಳತ್ತೀನಿ ರೀ, ಕುಟುಂಬ ರಾಜಕಾರಣಿ ಬೇಡ ಅಂತಾರೆ ಇವರು, ಆದ್ರೆ ಇವರೇ ಕುಟುಂಬ ರಾಜಕಾರಣಿ ಮಾಡತ್ತಾರಲ್ರಿ. ಇಷ್ಟಾದ್ರೂ ಕೂಡ ಎಲ್ಲ ಮುಸ್ಲಿಮ್ಸರ ಒಗ್ಗಟ್ಟು ಯಾಕೆ ಆಗೋದು? ಇಟ್ಟು ಮುಸಲ್ಮಾನ್ ಸಮಾಜದವ್ರಿಗೆ ಇಷ್ಟು ವಿರೋಧಾಗಿ ಮಾತಾಡಿದ್ರು ಯಾಕೆ ಧ್ವನಿ ಎತ್ತತ್ತಿಲ್ಲ ಅಂದ್ರೆ ನಮ್ಮ ಮುಸಲ್ಮಾನ ಸಮಾಜ ಒಳಗೂ ಎರಡು ಗುಂಪುಗಳು ಅದಾವೆ. ಯಾಕಂತಂದ್ರೆ ಕರ್ನಾಟಕ ಸ್ಟೇಟ್ ಸಂಬಂಧ ಏನು ಅಂಗ್ರೇಜ್ದವರು ದಾಳಿ ಮಾಡತ್ತಿದ್ರು. ಫಸ್ಟ್ ಹೋರಾಟಗಾರ ಯಾರು ಅಂದ್ರೆ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು. ಅವ್ರಿಗೆ ಸಾವು ಕಾರಣ ಯಾರು? ಮುಸಲ್ಮಾನ್ ಮಂದಿನೇ. ಮೀರ್ ಸಾದಿಕ್ ಅಂತಾರೆ. ಆವಾಗೂ ಮೀರ್ ಸಾದಿಕ್ ಇದ್ರು, ಈಗೂ ಮೀರ್ ಸಾದಿಕ್ ಅದಾರ. ನಮ್ಮ ಮುಸಲ್ಮಾನ್ ಸಮಾಜದೊಳಗೂ ಬೆನ್ಯಾಗ ಚಾಕು ಹಾಕೋರು ಭಾಳ ಮಂದಿ ಅದಾರ. ಅದ ಸಂಬಂಧ ಏನಾಗ್ಲತ್ತಂದ್ರೆ ಇವ್ರು ಏನು ಮಾಡ್ತಾರ, ಡಿವೈಡ್ ಆ್ಯಂಡ್ ರೂಲ್ಸ್ ಮಾಡಿ ಏನ್ ನೀ ಧ್ವನಿ ಎತ್ತಬೇಡ, ನೀ ಧ್ವನಿ ಎತ್ತಿದ್ರೆ ನಿನಗೆ ಅರೆಸ್ಟ್ ಮಾಡ್ತಾರ, ನಿನ್ಗೆ ಜೈಲಿಗೆ ಹಾಕ್ತಾರ. ಒಬ್ಬ UP ಒಳಗ ನಮ್ಮ ಧರ್ಮಗುರುಗೆ ನಾ ಪ್ರೀತಿ ಮಾಡ್ತೀನಿ ಅಂತ ಹೇಳಕ್ಕೆ ಏನ್ ತಪ್ಪದ್ರಿ? ಅವ ಹೇಳಿದ್ರ 1300 ಕೇಸ್ ಬುಕ್ ಆಗ್ಯಾವು, 40 ಮಂದಿಗೆ ಜೈಲಿಗೆ ಹಾಕ್ಯಾರ. ಇವ್ರು ಮುಂದೆ ಯಾಕೆ ಅವ್ರ ಮೇಲೆ ಆಕ್ಷನ್ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ಅವರು ಮತ್ತೆ ಅದರ 4-5 ದಿವಸ ಹೋಗೋಣ ಮಹಾನಗರ ಪಾಲಿಕೆ ಇಲ್ಲ ಮೇಯರ್ ಇಲೆಕ್ಷನ್ದಾಗ ಅವರು ಕ್ಷಮೆ ಕೇಳಿರಲ್ಲ. ದೊಡ್ಡ ಲೀಡರ್ಗಳು ಪಾಲ್ಗೊಂಡಿದ್ರು, ಅದರ ಬಗ್ಗೆದಾಗ ಯಾಕೆ ಅಲ್ಲಿಗೆ ಕೈ ಬಿಟ್ಟರು, ಮುಂದೆ ಯಾಕೆ? ಕರೆಕ್ಟ್ ರೀ. ಈಗ ನಾನು ನಿಮ್ಗೆ ಏನು ಹೇಳಿದೆ ಅಂದ್ರೆ ಒಬ್ಬ ರಾಜನು ಗುಲಾಮ್ಗಿರಿಯಾಗಿ ಮುಸಲ್ಮಾನ ಸಮಾಜದವರು ನಡಿಲಾಗತ್ತಾರೆ ಬಿಜಾಪುರ ನಗರಕ್ಕೆ. ಇವರು ನೀವು ಒಂದು ಕೆಲಸ ಮಾಡಿರಿ, ಪ್ರತಿಯೊಂದು ಹೋಗಿ ಒಪಿನಿಯನ್ ಪೋಲ್ ಕೇಳ್ರಲ್ಲ, ಸಾರ್ವಜನಿಕರಿಗೆ ಹೇಳ್ಬಿಡ್ತಾರೆ. ಸಾರ್ವಜನಿಕರಿಗೆ ಗೊತ್ತದಲ್ರಿ, ಬಹಿರಂಗ ಪಡ್ತಾರೆ. ನೀವೇ ಬಹಿರಂಗ ಪಡಿಸ್ರಲ್ಲ ಮಾಧ್ಯಮದವರು ಪತ್ರಿಕಾ ನೋಡ್ರಿ. ಪತ್ರಿಕಾಗೋಷ್ಠಿ ನಾವು ಕರೆಯೋ ಉದ್ದೇಶ ಏನದಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಚಟುವಟಿಕೆ ನಡೀಲಾಗ್ತಾವಲ್ಲ, ಈ ಬರೋ ದಿನಮಾನಗಳಲ್ಲಿ ಯಾರು ಮುಸಲ್ಮಾನ್ ಸಮಾಜದವರು ಇವ್ರಿಗೆ ಓಟ್ ಹಾಕಲ್ಲ. ಇವ್ರದ್ದು ಪದ್ಧತಿ ಗೊತ್ತಾಗ್ಲತ್ತದ. ನೀವು ಅಂದ್ರಲ್ಲ ನಿಮ್ಮ ಮುಸ್ಲಿಂ ಸಮಾಜದವರು ಧರ್ಮಗುರುಗೆ ಏನಾರು ಹೇಳಿದ ಮ್ಯಾಗ ನೀವು ಯಾಕೆ ಧ್ವನಿ ಎತ್ತಿಲ್ಲ ಅಂದ್ರೆ ಇವ್ರು 4 ದಿವಸ ಹೋಗಿ ಮಹಾನಗರ ಪಾಲಿಕೆ ಮೇಯರ್ ಇಲೆಕ್ಷನ್ ಅದಲ್ಲ ಅವಾಗ ಕ್ಷಮೆ ಕೇಳಿದ್ರು. ನಮ್ಮಲ್ಲಿ ಕ್ಲಿಪ್ ಅದ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಎಲ್ಲ ಸಮಾಜದವ್ರು ತೊಗೊಂಡು ಅದರ ಅರ್ಥ ಏನಾಯ್ತು? ತಪ್ಪಂದಿಲ್ಲ, ಆ ಪ್ರಕಾರ ನಾ ಹೇಳಿಲ್ಲ. ಮಾಧ್ಯಮದವ್ರೆ ಅದ್ರಾಗ ಏನು ತಿರುಗಿಸಿ ತೋರಿಸ್ತಾರಂತಂದ್ರು. ವಿಜಯಪುರ ನಗರ ಒಳಗೆ 35 ವಾರ್ಡ್ಗಳು ಅದಾವೆ. 2-3 ವಾರ್ಡ್ ಬಿಟ್ಟು ಯಾವ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ವಿಜಯಪುರ ನಗರ ಅಂದ್ರೆ ಹೊರಗಿನ ಟೂರಿಸ್ಟ್ಗಳು ನೋಡಕ್ಕೆ ಬರ್ತಿದ್ರು. ಈಗ ತೆಗ್ಗ ಗುಂಡಿ ನೋಡ್ಕೇಶಿಂದ ಅವರು ಬರೋದು ಬಿಟ್ಟಾರ. ಬಿಜಾಪುರ ನಗರ ರೋಡ್ಗಳು ಏನದವಲ್ರಿ ಕೆಟ್ಟ ಹೈದರಾಬಾದ್ ಆಗಿಬಿಟ್ಟವ್ರಿ. ಅದು ಒಂದು ರೋಡ್ ಸರಿ ಇಲ್ಲ. ಇವರು ಎಲ್ಲಿಂದ ರೋಡ್ ಕಾಣತ್ತದ ಯಾರಿಗೆ ಗೊತ್ತಿರಿ? ತಮ್ಮ ಮನೆಯಿಂದ ಹೋಗೋದು ಒಂದೇ ರೋಡ್ ಚಂದ ಕಾಣತ್ತದ ಇವ್ರಿಗೆ. ಮತ್ತು ಇವರು ನಗರ ಶಾಸಕರು ಕೋಟ್ಯಾಂತರ ರೂಪಾಯಿದು ಕಾರ್ ತೊಗೊಂಡು ತಿರುಗಾಡ್ತಾರೆ. ಇವ್ರಿಗೆ ಯಾವುದು ತೆಗ್ಗ ಮತ್ತು ಬ್ರೇಕರ್ ಅದು ಹತ್ತಲ್ಲ. ಅದಕ್ಕೆ ಅವರು ಬಹುಶಃ ಹೇಳಾಕತ್ತಿರ್ಬೇಕು, ಬಿಜಾಪುರ ನಗರ ಸಿಂಗಾಪುರ್ ಮಾಡಿನಂತೇಳಿ. ಸಿಂಗಾಪುರ್ ಇದ್ರೆ ಅಸ್ತಮಾ ಪೇಷಂಟ್ ಇಷ್ಟಕ್ಕೆ ಆಗ್ತಿದ್ರಿ. ವಿಜಯಪುರ ಹೋಗಿ ಸ್ಮಾರ್ಟ್ ಸಿಟಿ ಮಾಡಿದ್ದೇನೆ, ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳ್ಬೋದು ಅಡ್ಡಾಡ್ತಾರೆ. ಅದೇ 2-3 ರೋಡ್ ಬಿಟ್ಟು ಬೇರೆ ಯಾವ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಪದೇ ಮುಸ್ಲಿಮ್ಸ್ ಸಮುದಾಯಕ್ಕೆ ಟಾರ್ಗೆಟ್ ಯಾಕೆ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಮುಸ್ಲಿಂ ಸಮುದಾಯದವರೇ 2 ಓಟು ಮಹಾನಗರ ಪಾಲಿಕೆಯಿಂದ ಅವ್ರ ಪರವಾಗಿದ್ದಾರೆ. ಮತ್ತೆ ಯಾಕಂತ ನೋಡ್ರಿ, ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಸಲ್ಮಾನ್ ಸಮಾಜದವ್ರದ್ದು ಹೆಸರು ತಗೊಳ್ತನ ತಿಂದಿದ ಅನ್ನನೇ ಕರಗಂಗಿಲ್ಲ. ಅವರಿಗೆ ಸಮಾಧಾನ ಆಗಂಗಿಲ್ಲ. ಪ್ರತಿಯೊಂದು ವಿಷಯಕ್ಕೆ ಮುಸಲ್ಮಾನ್ ತೊಗೊಂಡು ಬರ್ತಾರೆ. ಪ್ರತಿಯೊಂದು ವಿಷಯ ಏನು ಬೇಕಾದಾಗಲಿ, ಪ್ರತಿಯೊಂದು ವಿಷಯ ಏನಾರ ಆಯ್ತಂದ್ರೆ ಮುಸಲ್ಮಾನ್ ಸಮಾಜ ಇವರು ನೀವು ನಗರ ಶಾಸಕ ಆಗಿ
ರೋಡ್ ಯಾಕೆ ಮಾಡಲಿಲ್ಲ ಅಂದ್ರೆ ಮುಸಲ್ಮಾನವರು ಕಾರಣ ಅಂತಾರೆ. ಇವತ್ತು ನಳ ಬರಾಕತ್ತಿಲ್ಲ ನೋಡ್ರಿ ಅಂದ್ರೆ ಅದೆಲ್ಲ ಮುಸಲ್ಮಾನ ಕಾರಣ. ಇವತ್ತು ಕರೆಂಟ್ ಹೋಗೈತೆ ನೋಡ್ರಿ ಅಂದ್ರೆ ಮುಸಲ್ಮಾನ ಕಾರಣ. ಮಳೆ ಬಂದ ಗಿಡ ಬಿದ್ದತ್ ನೋಡ್ರಿ ಅಂದ್ರೆ ಅದಕ್ಕೆಲ್ಲ ಮುಸಲ್ಮಾನನೇ ಹೊಣೆಗಾರ. ಮತ್ತು ಇದು ಪ್ರತಿಯೊಂದು ವಿಷಯಕ್ಕೆ ಮುಸಲ್ಮಾನ್ ಟಾರ್ಗೆಟ್ ಮಾಡ್ಕೊತ ಹೋದ್ರೆ ಈ ಬಿಜಾಪುರ ರಾಜಕೀಯ ಯಾವ ದಿಶಕ್ಕೆ ಹೊಂಟದ ನೋಡ್ಬೇಕಾದ್ರೆ. ಗುಮ್ಮಟ ನಗರಿ ಇಷ್ಟೆಲ್ಲ ಹಿಂದೆಯೂ ಕೂಡ ಮುಸಲ್ಮಾನ ಆಳ್ವಿಕೆ ಇತ್ತು ಇಲ್ಲಿ. ಈಗ ಯಾಕೆ ವಿಜಯಪುರದಲ್ಲಿ ಮುಸ್ಲಿಮ್ಸ್ ಅನ್ನೋದು ಒಂದು ಜಾತಿ ಎತ್ತಿ ಕಾಣಿಸ್ತದೆ? ನೋಡ್ರಿ, ಬರೀ ಬಿಜಾಪುರ ಅಷ್ಟೇ ಇಲ್ಲ, ಇಡೀ ಭಾರತ ದೇಶದಾಗ 900 ವರ್ಷ ಮುಸಲ್ಮಾನ್ ಸಮಾಜದವರು ರಾಜಕೀಯ ಮಾಡಿದ್ರು. ಬಹುಶಃ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೊತ್ತಿಲ್ಲ ಕಾಣ್ತದೆ, ಇವರು ಹಿಸ್ಟ್ರಿನೇ ಓದಿಲ್ಲ. ಇವರು ಬರೀ ಇಲೆಕ್ಷನ್ ಸಂದರ್ಭ ಬಂದಾಗ ಟಬ್ಕಿ ಹಾಕೊಂಡು ಬಿರಿಯಾನಿ ತಿಂದು ನಮಾಜ್ ಮಾಡ್ಯಾರ ಅಷ್ಟೇ. ಉಳ್ಕಿದ್ ಇವ್ರಿಗೆ ಇತಿಹಾಸ ಗೊತ್ತಿಲ್ಲ.